ಶರತ್ ಸರ್ ಮಾತಾಡ್ತಾ ನೀವು ಕೇಳಿಸ್ಕೊಂಡ್ರಿ, ಒಂದು ಗಂಭೀರವಾದಂಥ ಆರೋಪ ಇಲ್ಲೂ ಮಾಡಿಬಿಟ್ರು. ಇಲ್ಲಿವರೆಗೂ ಖರೀದಿ ಅನ್ನೋದೊಂದು ಹೇಳಿರಲಿಲ್ಲ, ಈಗ ಖರೀದಿನೂ ಅಂತ ಹೇಳ್ತಾ ಇದ್ದಾರೆ. ಖರೀದಿ ಮಾಡಿದ್ದೀರಾ ಅಂದರೆ ನೀವು ಕರೆಕ್ಟಾಗಿ ಪ್ರಾಂಪ್ಟಾಗಿ ಜನರಿಗೆ ಇಷ್ಟ ಆಗೋ ಥರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನೀವು ಗೆದ್ದಿರೋದಲ್ಲ, ಬೇರೆ ಮಾರ್ಗದಲ್ಲೇ ಈಗಲೂ ಕೂಡ ಆಫೀಸರ್ಸ್ಗಳನ್ನ ಡೀಲ್ ಮಾಡ್ಕೊಂಡಿದ್ದೀರಾ, ಹಣವನ್ನು ಹಾಕಿದ್ದೀರಾ. ಹಿಂಗೆ BJPಯವ್ರು ಗೆದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀರಾ BJPಗರು ಅಂತ ಹೇಳ್ತಾ ಇರೋದು. ನೀವು ಒಪ್ಕೊಂತೀರಾ ಸರ್ ಇದನ್ನು? ನಾನು ಮೊದಲನೇದಾಗಿ ಏನು ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮತೆ ಸಾಲು ಮರದ ತಿಮ್ಮಕ್ಕನವರಿಗೆ ಸಂತಾಪವನ್ನು ಸೂಚಿಸ್ತೇನೆ BJPಯ ಪರವಾಗಿ ನಿಮ್ಮ ಮಾಧ್ಯಮ ಮುಖಾಂತರ. ಅದೇ ನಿಮ್ಮ ಕ್ವೆಶ್ಚನ್ನಿಗೆ ನಾನು ಆನ್ಸರ್ ಮಾಡ್ತೀನಿ. ಒಂದು ಏನು ಹೇಳಿದ್ರು, ಮಹಿಳೆಯರಿಗೆ 10,000 ಹಾಕೋದ ಮುಖಾಂತರ ಇವರು ಗೆದ್ದರು, ಖರೀದಿ ಮಾಡಿದ್ರು. ಯಾವಾಗಿಂದ ನೀವು ಅದನ್ನು ಮಾಡ್ತಾಯಿದ್ದೀರಿ ಅಂತ ನಾನು ಕೇಳ್ತೀನಿ. ಅದನ್ನು ನೋಡಿ, ನಾವು ಕಳೆದ 1 ವರ್ಷದಿಂದ ಈ ಯೋಜನೆಗಳು ಏನು ಮುಖ್ಯಮಂತ್ರಿ ರೋಜ್ಗಾರ್ ಅಡಿಯಲ್ಲಿ ಆಗ್ತಾ ಬರ್ತಾ ಇದ್ದೀವಿ. ಏನು ಇಲೆಕ್ಷನ್ನು ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ಆಯ್ತಲ್ವಾ, ಇವರ ಇಲೆಕ್ಷನ್ ಹಿಂದಿನ ದಿವಸ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಲಿಲ್ಲ. ಕಳೆದ 1 ವರ್ಷದಿಂದ ಇದಾಗುತ್ತೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಮಹಿಳೆಯರ ಸ್ವಾವಲಂಬನೆಗೋಸ್ಕರ ನಾನು ಹಿಂದೆ ಇದನ್ನು ಹೇಳಿದ್ದೀನಿ. ಮಹಿಳೆಯರ ಸ್ವಾವಲಂಬನೆಗೋಸ್ಕರ ಮಹಿಳೆಯರು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ಅವರು ಉದ್ಯೋಗ ಸೃಷ್ಟಿಯಲ್ಲಿ ಕಾರಣೀಭೂತರಾಗಬೇಕು ಹೇಳೋ ದೃಷ್ಟಿ ಇಟ್ಕೊಂಡು ಆ ದೃಷ್ಟಿಕೋನದಿಂದ 10,000 ಹಾಕಿರೋದು ಒಂದು. ಆಮೇಲೆ ಓಟ್ ಚೋರಿ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ವ, ನಿಮ್ಮ ವರಿಷ್ಠರು ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಂಪ್ಲೇಂಟ್ ಕೊಡೋದೆ ಫಲಾನ ಒಂದು ಏನೋ ಜನರಿಗೆ ಮಂಕು ಬೂದಿ ಎರಚುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ರು ಇದೇ ಬೆಂಗಳೂರಲ್ಲಿ. ಅದಕ್ಕೇನಾದ್ರು ಕ್ಲಾರಿಫೈ ಕೊಟ್ಟಿದ್ದೀರಾ? ಯಾವುದೇ ಕ್ಲಾರಿಫೈ ಇಲ್ಲ. ಓಟ್ ಚೋರಿ ಅದು ದಾಖಲಾತಿ ಇದೆಯಾ? ಇಲ್ಲ. ಈಗ ಓಟ್ ಚೋರಿ ಅಂತ ಯಾವುದೋ ಒಂದು ಮಹಿಳೆಯ ಒಂದು ಫೋಟೋವನ್ನು ತೋರಿಸ್ಬಿಟ್ಟು ಇವರು 15 ಇದೆ, 40 ಇದೆ, 40 ಕಡೆ ಇದೆ ಅಂತ ಅವರೇ ಹೇಳಿಕೆ ಕೊಟ್ಟರು. ಇಲ್ಲ, ನಾನು ಹಾಕಿರೋದೇ ಒಂದು ಕಡೆ ಓಟನ್ನ, ಇವರು ತಪ್ಪಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ ಅಂತೇಳಿ ಓಟ್ ಹಾಕಿದಂತಹ ಮಹಿಳೆ ಬಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಇವರು ಉತ್ತರ ಇರಲಿಲ್ಲ. ಅಂದ್ರೆ ನೋಡಿ, ಇವರು ಆಟಕ್ಕುಂಟು ಲೆಕ್ಕಕ್ಕೂ ಇಲ್ಲ ಅಂತ ನಾನು ಒಂದನ್ನ ಹೇಳಬಲ್ಲೆ. 2004ರಿಂದ ಇವರು 9 ಚುನಾವಣೆ ನಡೆದಿದೆ. ಅದರಲ್ಲಿ 5 ಲೋಕಸಭಾ ಮತ್ತೆ 4 ವಿಧಾನಸಭಾ. ಇದರಲ್ಲಿ ಕೇವಲ 10% ತಗೊಂಡಿರತಕ್ಕಂಥದ್ದು ಇವರು ಓಟನ್ನ. ಅದು ಇವಾಗಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಮುಂದಿನ ಹಂತದಲ್ಲಿ ಇವರೇನು ಭ್ರಷ್ಟಾಚಾರದ ಪರಮಾವಧಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತೇಳಿ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿಲ್ಲ, ನಿಮ್ಮ ಮಾಧ್ಯಮ ಮುಖಾಂತರ ಬಿತ್ತರ ಆಗಿದೆ. ಹಾಗಾಗಿ ಇವರಿಗೆ ಮನೆ ಹಾದಿಯನ್ನ ತೋರಿಸ್ತಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಒಂದು 10% ತೆಗೆದುಕೊಂಡು ಇವತ್ತಿನ ದಿವಸ ಇವರು ಓಟ್ ಚೋರಿ ಅಂತ ಹೇಳ್ತಿದಾರಲ್ವಾ. ಓಟ್ ಚೋರಿಗೆ ಯಾವ್ದಾದ್ರು ದಾಖಲಾತಿ ಇದೆಯಾ? ಯಾವುದು ದಾಖಲಾತಿ ಇಲ್ಲ. ಎಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡುವತಕ್ಕಂತಹ ಮಾತುಗಳನ್ನ ಆಡಿ ಪಲಾಯನವಾದಿ ಮಾಡ್ತಾ ಇದ್ದಾರೆ ವಿನಃ ಕಾಂಗ್ರೆಸ್ನವರು ಬಿಟ್ರೆ ಯಾವುದೇ ರೀತಿಯಾಗಿ ಅದಕ್ಕೆ ದಾಖಲಾತಿ ಇಲ್ಲ. ದಾಖಲಾತಿಯನ್ನು ಒಂದು ದಾಖಲಾತಿ ಕೊಡ್ಲಿ, ಹೇಳ್ಬಿಟ್ಟು ಇವತ್ತು ಒಂದೇ ಒಂದು ದಾಖಲಾತಿ ಕೊಡ್ಲಿ. ಓಟ್ ಚೋರಿ ಆಗಿದೆ, ಈಗ ಓಟ್ ಚೋರಿ ಬಿಟ್ರು ಮತದಾನ ಖರೀದಿ ಅಂತ ಮಾಡಿದ್ರು. ಏನು ದಾಖಲೆ ಇದೆ ಅಂತ ಈಗ ನಾವ್ ಹೇಳಿದ್ವಿ 10 ಬೂತ್ಗಳಲ್ಲಿ 22 ಮತಗಳು ಒಂದೇ ಮಹಿಳೆಯ ಫೋಟೋ ಇದೆ. ಅದು ನಾವೇನು ಸೃಷ್ಟಿ ಮಾಡಿ ಪ್ರಿಂಟ್ ಹಾಕಿರೋದಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರೋದು ದಾಖಲಾತಿನೇ ಅದು. ನಾವ್ ಹೇಳಿದ್ವಿ ಅಲಂದದಲ್ಲಿ ನೀವು ಓಟ್ ಡಿಲೀಟ್ ಮಾಡಕ್ ನೀವು ಪ್ರಯತ್ನ ಮಾಡಿದ್ವಿ ಅಂತ. 10 ಓಟ್ ಹಾಕಿದ್ದಾರೆ ಅವರು ಒಬ್ರು, ಅದನ್ನ ಹೇಳಿ, ಅದು ನೀವು ತನಿಖೆ ಮಾಡ್ಲಿ. ಈಗ ಹಾಕಿದಾರಲ್ವ ನಿಮ್ಗೂ ನಮ್ಗೆ ಹಾಕಿದಾರ ಇರೋ ನಿಮ್ಗೆ ಗೊತ್ತಾ? ಹಾಕಿಲ್ವಾ ನಿಮ್ಗೆ ಗೊತ್ತಾ? ನೀವ್ ಹೇಳಿದ ದಾಖಲಾತಿ ಇಲ್ಲ. ಆಯ್ತಾ? ಎಲೆಕ್ಷನ್ ಕಮಿಷನ್ ಅಲಂದದಲ್ಲಿ ನಾವು ಓಟ್ ಡಿಲೀಟ್ ಆಗ್ತಾ ಇದೆ ನಾವು ಪ್ರೊಟೆಸ್ಟ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಅವರೇ ಒಪ್ಕೊಂಡ್ಬಿಟ್ರು, ಹೌದು ಇಲ್ಲಿ ಓಟ್ ಡಿಲೀಟ್ ಆಗ್ತಾ ಇದೆ ಅಂತೇಳಿ ಅವರೇ ದೂರ್ ಕಂಪ್ಲೇಂಟ್ ಕೊಟ್ರು. ಅಂದ್ರೆ ಓಟ್ ಕಳ್ಳತನ ಆಗ್ತಾ ಇದೆ ಅಂತ ಅವರೇ ದೂರ್ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಈಗ ತನಿಖೆ ಆಗ್ಬೇಕಾಗಿದೆ. ಯಾರು ಕಳ್ಳತನ ಮಾಡಕ್ ಟ್ರೈ ಮಾಡಿದ್ರು, ಯಾರು ಅದು ಸಿಸ್ಟಮ್ ನ ಸೃಷ್ಟಿ ಮಾಡಿದ್ರು, ಯಾರು ದೆಹಲಿಯಲ್ಲಿ ಕುತ್ಕೊಂಡು ನಾಗಪುರದಲ್ಲಿ ಕುತ್ಕೊಂಡು ಪ್ರಯತ್ನವನ್ನ ಮಾಡಿದ್ರು, ತನಿಖೆಯಿಂದ ಬರ್ಬೇಕಲ್ಲ. ಅರ್ಥ ಮಾಡ್ಕೊಳ್ಳಿ. ನಾಗಪುರದ ಕುತ್ಕೊಂಡು ಮಾಡಿದ್ರ, ದೆಹಲಿಯಿಂದ ಕುತ್ಕೊಂಡು ಮಾಡಿದ್ರ, ಯಾರು ಮಾಡಿದ್ರಿ ಪ್ರಯತ್ನವನ್ನ ಅಂತ ತನಿಖೆಯಿಂದ ಬರ್ಬೇಕಲ್ಲ. ತನಿಖೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡಬೇಕು. ಈಗ ಅವರೇ ಕಂಪ್ಲೇಂಟ್ ಕೊಟ್ಟಿದಾರಲ್ರಿ, ಕಂಪ್ಲೇಂಟ್ ಸುಳ್ಳ. ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟು ಸುಳ್ಳ. ಚುನಾವಣಾ ಆಯೋಗ ಒಪ್ಪಿದ್ರೆ ಸುಳ್ಳ. ಚುನಾವಣಾ ಆಯೋಗ ಒಪ್ಪಿದೆ. ನಾನು ಹೇಳ್ತಾ ಇದೀನಲ್ಲ, ಒಪ್ಪಿದೆ. ನಾವು ಇಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳಿ
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೂರನ ಪ್ರತಿಯನ್ನ ಮಾಡಿಕೊಂಡು ಎಲ್ಲಾ ಡೈಟೆಡ್ ತೆಗೆದುಕೊಂಡು ಹೋಗಿ ಮಹದೇವಪುರದಲ್ಲಿ ಯಾವ ರೀತಿಯಾಗಿ ಇವರು ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡಿದ್ದಾರೆ, ಫಾರ್ಮ್ ನಂಬರ್ 7 ಹೆಂಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರಾ? ಬಿಜೆಪಿ ವಕ್ತಾರ ಯಾಕೆ ಎಲೆಕ್ಷನ್ ಕಮಿಷನ್ ಆಗಿದ್ದಾರೆ, ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ನೀವು ಫಲಾನುಭವಿಗಳು, ಅವರ ಕಳ್ಳತನದಲ್ಲಿ, ಚುನಾವಣಾ ಆಯೋಗದ ಕಳ್ಳತನದಲ್ಲಿ ನೀವು ಫಲಾನುಭವಿಗಳು. ಅದಕ್ಕಾಗಿ ಇನ್ನೊಂದು ಆರೋಪ ಮಾಡಿದ್ರು, ಎಲ್ಲಾ ಕಡೆಯಲ್ಲೂ ಕೂಡ ಆಫೀಸರ್ಸ್ಗಳು ಗುಜರಾತ್ ಕಡೆಯವರು, ಉತ್ತರ ಕನ್ನಡ ಭಾರತದ ಕಡೆಯವರೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಆಯ್ತು, ಏನ್ ದಾಖಲಾತಿ ಇದೆ? ಗುಜರಾತಿ ಕಡೆಯವರು ಇದ್ದಾರೆ ಅಂತ ಏನ್ ದಾಖಲಾತಿ ಇದೆ? ಬಿಹಾರದಲ್ಲಿ ಎಷ್ಟು ಜನ ಅಧಿಕಾರಿಗಳಿದೆ? ಸಂಖ್ಯೆ ಕೊಡಿ. ಡಾಕ್ಯುಮೆಂಟ್ ಇದೆಯಾ? ಡಾಕ್ಯುಮೆಂಟ್ ಇದೆಯಾ ಅಂತ ಕೇಳ್ತಿದ್ದಾರೆ. ಲಿಸ್ಟ್ ತಗೊಳ್ಳಿ, ಲಿಸ್ಟ್ ತಗೊಳ್ಳಿ. ನೀವು ಆಯ್ತು, ತಗೊಳ್ಳಿ, ಇದೆ ಕೊಡಿ. ಗುಜರಾತಿಂದ ಹೋಗಿರೋರು ನನಗೆ ಕೊಡಿ ಸ್ವಾಮಿ. 11 ಜನ IAS ಆಫೀಸರ್ ಗುಜರಾತಿಂದ ಹೋದ್ರಾಗೆ ಅಂತ. ನಾವು ನೋಡಿ, ನೋಡಿ ನನ್ನ ಹತ್ರ ದಾಖಲೆ ಇದ್ರು ಕೊಡಿ. ನಾನು ಅದಕ್ಕೆ ಏನಂತ ಐ ಆಮ್ ಟೆಲ್ಲಿಂಗ್ ಯು, ಅಲ್ಲ ಇದು ಅಧಿಕೃತ ನಾನು ಹೇಳ್ತಾ ಇದ್ದೀನಿ. 11 ಜನ IAS ಆಫೀಸರ್ ಆಫೀಸರ್ಗಳು ಹೆಂಗ್ ಹೋದ್ರು, ಅಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ ಅದ್ರ ದಾಖಲಾತಿ ಕೊಡಿ. ಸಮಸ್ಯೆ ವಿಷಯ ಅಂತಲ್ಲ, ನೀವು ಹೋಗಿರೋದು ಅನುಕೂಲ ಮಾಡ್ಕೊಳ್ಳೋಕೋಸ್ಕರ. ಫಲಾನುಭವಿ ಬಿಜೆಪಿಯವರು ಫಲಾನುಭವಿಗಳ್ರಿ, ನೀವ್ ಯಾಕೆ ಡಿಫೆಂಡ್ ಮಾಡ್ತೀರಿ? ನೀವು ಮಾಡೇ ಮಾಡ್ತೀರಾ? ಕಳೆದ 60 ವರ್ಷಗಳಿಂದ ಪದ್ಮಶ್ರೀಯನ್ನ ತಮಗೆ ತಾವೇ ಕೊಟ್ಕೊಂಡ್ರು. ಈಗ ಯಾವ್ದಕ್ಕೆ ಹೋದ್ರಿ ಇವರು? ಈಗ ಓಟ್ ಕಳ್ತಿದ್ದ ಪಲಾಯನ ಮಾಡಬೇಡಿ, ನೀವು ಪಲಾಯನ ಮಾಡಬೇಡಿ. ನೀವು ಫಲಾನುಭವಿಗಳಾಗಿದ್ದೀರಿ, ನೀವು ಮಾಡಿದ್ದೀರಾ, ಡಿಫೆಂಡ್ ಮಾಡ್ತಾ ಇದ್ರಿ. ನೀವು ಚುನಾವಣಾ ಆಯೋಗ ತಪ್ಪಿಲ್ಲ ಅನ್ನೋದಾದ್ರೆ ಅವ್ರು ಪ್ರೂವ್ ಮಾಡ್ತಾರೆ. ನೀವಲ್ಲ, ದೇಶದಿಂದ ಸಾಕಷ್ಟು ವೋಟರನ್ನ ಕರೆಸಿ ಹಾಕ್ಸ್ತಾ ಇದ್ರಲ್ಲ, ಅದು ಡಿಲೀಟ್ ಆಗಿದೆಯಲ್ಲ, ಅದು ಹಿನ್ನಡೆ ಆಗಿದೆ. ಕೇಳ್ರಿ, ಈಗ ನೀವು ಹೆಂಗೆ ಮಾಡ್ತಾ ಇದ್ರೆ ನೀವು ಚುನಾವಣಾ ಆಯೋಗನ ರಕ್ಷಣೆ ಮಾಡಕ್ ಪ್ರಯತ್ನ ಮಾಡ್ತೀರಾ, ಯಾಕಂದ್ರೆ ನೀವು ಫಲಾನುಭವಿ. ಹಂಗಂದ್ರೆ ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ನೀವು ಒತ್ತಾಯ ಮಾಡಿ, ಚುನಾವಣೆ ಆಯೋಗದ ಕೆಲಸ ಏನು? ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀತಲ್ಲ ನಾವು ಹೇಳಿದ್ಮೇಲೆ ತನಿಖೆ ಆಗಬೇಕಾದ ಹೊಣೆಗಾರಿಕೆ ಆಯೋಗಕ್ಕೂ ಇಲ್ಲಿ ರಾಜಕೀಯಕ್ಕೂ ಲಿಂಕ್ ಹಚ್ಚಿ ಮಾತಾಡಿದ್ರೆ ಮೋರ್ಚಾ ಆಗಿದೆ. ಚುನಾವಣಾ ಆಯೋಗ ಬಿಜೆಪಿಯ ಮೋರ್ಚಾ ಆಗಿದೆ. ಅಲ್ಲ, ಮೋರ್ಚಾ ಆಗಿ ಬಿಜೆಪಿ ಹೆಂಗೆ ನಾಗಪುರ ಯಾಕೆ ಡಿಮಾಂಡ್ ಮಾಡ್ತಾ ಇದ್ದಾರೆ? ಇವರಿಗೆ ಈ ಬ್ಯಾಲೆಟ್ ಪೇಪರ್ ಇಂದ ಅನಧಿಕೃತವಾಗಿ ವೋಟ್ ಅನ್ನು ಹಾಕ್ಲಿಕ್ಕೋಸ್ಕರ ಇವತ್ತಿನ ದಿವಸ ಬ್ಯಾಲೆಟ್ ಪೇಪರ್ ಡಿಮಾಂಡ್ ಮಾಡ್ತಾ ಇದ್ದಾರೆ. ಇವರು ವಾಮಮಾರ್ಗದಿಂದ ಗೆದ್ದಿರ್ತಕ್ಕಂಥದ್ದು ಬಿಟ್ರೆ ಒಳ್ಳೆ ಕೆಲಸಗಳು ಮಾಡಿ ಯಾವುದೇ ರೀತಿಯಾಗಿ ಗೆದ್ದಿರ್ತಕ್ಕಂಥದ್ದಲ್ಲ ಕಾಂಗ್ರೆಸ್.